ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಇದರ ಒಂದು ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ನಮ್ಮ ಕರ್ನಾಟಕದ ವಿಧಾನಸಭೆಗೆ ನಡೆದಂಥ ಒಂದು ಉಪಚುನಾವಣೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ನಿಜಕ್ಕೂ ಕೂಡ ಬೇಸರವನ್ನು ತರ್ತಕ್ಕಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ವಿಚಾರವಾಗಿ ಮಾತನಾಡೋದಾದರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಇಂಥದ್ದೊಂದು ಫಲಿತಾಂಶವನ್ನು ಬೆಳಗ್ಗೆ ಎದ್ದು ಮಾಧ್ಯಮದ ಅಂದರೆ ಒಂದು ಪತ್ರಿಕೆಯಲ್ಲಿ ನೋಡಿದಾಗ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲಿ ಈ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರನೇ ಇಲ್ವಾ? ದಿನೇ ದಿನೇ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಳೆದ 2023ರ ಒಂದು ಸಾಲಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ಅಧಿಕಾರವನ್ನು ಕಳ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡ್ರಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಷ್ಟೆಲ್ಲ ಅವಾಂತರಗಳು ಆಗ್ತಾಯಿದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಒಂದು ಪ್ರಬಲ ಶಕ್ತಿ ಅಸೆಂಬ್ಲಿಯಲ್ಲಿ ಕುಳಿತುಕೊಂಡು ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ಮಾಡ್ತಕ್ಕಂಥ ಒಂದು ತಮ್ಮ ಒಂದು ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯವನ್ನು ನೀವು ಕುಗ್ಗಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಲಿಕ್ಕೆ ಹೊರಟಿದ್ದೀರಾ. ಇದರ ಒಂದು ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಸಂಘ ಪರಿವಾರದಿಂದ ಬಂದಂಥವರಾಗಿರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬೆತ್ತಲೆಯಾಗಿದ್ದಾನೆ ಅಂತ ಹೇಳಬೇಕಾಗುತ್ತೆ, ಅಸಹಾಯಕನಾಗಿದ್ದಾನೆ ಅಂತ ಹೇಳಬೇಕಾಗುತ್ತೆ. ಕಾರಣ ಅಷ್ಟೇ, ನಿಮ್ಮ ಸ್ವಾರ್ಥ ರಾಜಕೀಯಕ್ಕೋಸ್ಕರ. ಹಾಗಾದರೆ ಕರ್ನಾಟಕದ ಒಂದು ಭಾರತೀಯ ಜನತಾ ಪಾರ್ಟಿಯ ಮುಂದಿನ ಒಂದು ಭವಿಷ್ಯ ಏನು? ನಾನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಯಾರೇ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಕೇಳಲಿಕ್ಕೆ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಅದೊಂದು ಸಾಮಾನ್ಯವಾದಂಥ ಪಕ್ಷ ಅಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಭಾರತದ ಅತಿ ದೊಡ್ಡ ಪಕ್ಷಗಳಲ್ಲಿ ಕೂಡ ಒಂದು. ಕಾಂಗ್ರೆಸ್ ಪಕ್ಷಕ್ಕೆ ಸರಿಸಮನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದು 56 ವರ್ಷಕ್ಕೂ ಹೆಚ್ಚು ಕಾಲ ದೇಶವನ್ನು ನಡೆದಂಥ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ನಿಂತಿರ್ತಕ್ಕಂಥ ಮತ್ತೊಂದು ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಂಥ ಭಾರತೀಯ ಜನತಾ ಪಾರ್ಟಿ ಅದರ ಒಂದು ಇತಿಹಾಸವನ್ನು ನಾವು ನೋಡಿದಾಗ 1956ರಿಂದ ನಾವು ಇಲ್ಲಿ ತನಕ ನೋಡಿದಾಗ, ಹಳೆಯ ಇತಿಹಾಸ ಬೇಡ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇತಿಹಾಸ ನಮಗೆ ಬೇಡ, ಜನಸಂಘದ ಕಾಲದಿಂದ ನೋಡಿದಾಗ ಎಷ್ಟು ಕಷ್ಟಪಟ್ಟು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ವೈಯಕ್ತಿಕ ವಿಚಾರವನ್ನು ಬದಿಗಿಟ್ಟು ವೈಯಕ್ತಿಕ ಬದುಕನ್ನು ಬದಿಗಿರಿಸಿ ನಿಸ್ವಾರ್ಥಿಗಳಾಗಿ ತಮ್ಮ ಮನೆಗಳನ್ನು ಬಿಟ್ಟು, ತಮ್ಮ ಕುಟುಂಬಗಳನ್ನು ಬಿಟ್ಟು, ತಮ್ಮ ಬದುಕನ್ನೇ ಬದಿಗಿರಿಸಿ ಕೆಲಸ ಮಾಡಿದಂಥವ್ರು. ದೀನ್ ದಯಾಳ್ ಉಪಾಧ್ಯಾಯ ಅವರಾಗಿರ್ಬೋದು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಾಗಿರ್ಬೋದು, ಶ್ರೀ ವಾಜಪೇಯಿಜಿಯವರಾಗಿರ್ಬೋದು, ಅಡ್ವಾಣಿಜಿಯವರಾಗಿರ್ಬೋದು, ಅರುಣ್ ಶೌರಿ ಅವರಾಗಿರ್ಬೋದು, ಯಶವಂತ್ ಸಿನ್ಹಾ, ಜಸ್ವಂತ್ ಸಿಂಗ್ ಅವರಾಗಿರ್ಬೋದು, ಪ್ರಮೋದ್ ಮಹಾಜನ್ ಅವರಾಗಿರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರಾಗಿರ್ಬೋದು. ಪಕ್ಷದ ಹಳೆಯ ಒಂದು ಇತಿಹಾಸವನ್ನು ನೋಡಿದಾಗ ಪಕ್ಷದ ಒಂದು ಸೈದ್ಧಾಂತಿಕ ಒಂದು ಹಿನ್ನೆಲೆ ಹೇಗಿತ್ತು, ಬದ್ಧತೆ ಹೇಗಿತ್ತು, ಅಜೆಂಡಾ ಹೇಗಿತ್ತು. ನಾನು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತಾ ಇಲ್ಲ, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ. ನಿಮ್ಮ ಸೈದ್ಧಾಂತಿಕತೆ, ನಿಮ್ಮ ಒಂದು ಬದ್ಧತೆ ಎಲ್ಲಿ ಹೋಯಿತು? ಏನು ಮಾಡಲಿಕ್ಕೆ ಹೊರಟಿದ್ದೀರಾ ನಿಮಗೆ ಇವತ್ತು ನೀವುಗಳು? ಅಧಿಕಾರಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದೀರಾ? JDSನ ಜೊತೆ ಹೊಂದಾಣಿಕೆ ಅವಶ್ಯಕತೆ ಏನಿತ್ತು? ಯಾಕೆ ಮಾಡ್ಕೊಂಡ್ರಿ? ಹಾಗಾದರೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ವಾ? ಪಕ್ಷವನ್ನು ಯಾವ ಒಂದು ಹಂತಕ್ಕೆ, ಯಾವ ಒಂದು ದಿಕ್ಕಿನಲ್ಲಿ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಇವತ್ತು? ಇದೇ ವಾಜಪೇಯಿ ಅವರು ಇವತ್ತು ಅವ್ರು ಬದುಕಿಲ್ಲ. ಒಂದೇ ಒಂದು ಓಟ್ ಬೇಕಾಗಿತ್ತು ಅವರಿಗೆ. 100 ಕೋಟಿ ಹಣ ಕೊಟ್ಟು ಕೊಂಡ್ಕೋಬೋದಾಗಿತ್ತು.
ಹಾಗೆ ಮಾಡಲಿಲ್ಲ. ಅಧಿಕಾರ ಹೋದರೂ ಪರವಾಗಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸ ಇಟ್ಟುಕೊಂಡು ಅಧಿಕಾರ ತ್ಯಾಗವನ್ನು ಮಾಡಿದರು. ಅಂತ ವಾಜಪೇಯಿ ಅವರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಈ ಹಂತಕ್ಕೆ ಬಂದಿದೆ ಅಂದರೆ ನಿಜಕ್ಕೂ ಅಸಹ್ಯ ಆಗುತ್ತೆ, ಹೇಳ್ಕೊಳ್ಳೋದು ನಾಚಿಕೆ ಆಗುತ್ತೆ ನನಗೆ. ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ತಳಮಟ್ಟದಲ್ಲಿದ್ದಾರೆ. ಹಳ್ಳಿಗೆ ಬಂದು ನೋಡಿ, ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ತಾಲೂಕಿನಲ್ಲೂ, ಪ್ರತಿಯೊಂದು ಹಳ್ಳಿಗಳಲ್ಲೂ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ. ಪಕ್ಷಕ್ಕೋಸ್ಕರ ಕೇಸ್ ಹಾಕ್ಸ್ಕೊಂಡು ಇದ್ದಾರೆ, ಜೈಲಿಗೆ ಹೋದವರಿದ್ದಾರೆ. ಇಡೀ ಕರ್ನಾಟಕವನ್ನೇ ಸರ್ವೆ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಈ ಪಕ್ಷಕ್ಕೋಸ್ಕರ ಮತ ಹಾಕ್ತಕ್ಕಂಥವ್ರು ಹಳ್ಳಿಗಳಲ್ಲಿ ಕಾಣಸಿಗ್ತಾರೆ. ಅಂಥ ಒಂದು ಪಕ್ಷವನ್ನು ಇವತ್ತು ನೀವು ಈ ಹಂತಕ್ಕೆ ಯಾಕೆ ತೆಗೆದುಕೊಂಡು ಹೋಗಿದ್ದೀರಾ? ನಾನು ಯಡಿಯೂರಪ್ಪನವ್ರನ್ನು ಮತ್ತೆ ಕೇಳಲಿಕ್ಕೆ ಬಯಸ್ತೀನಿ, ಈಶ್ವರಪ್ಪನವ್ರನ್ನು ಕೇಳಲಿಕ್ಕೆ ಬಯಸ್ತೀನಿ, ಬಸವನಗೌಡ ಯತ್ನಾಳ್ ಅವ್ರನ್ನು ಕೇಳಲಿಕ್ಕೆ ಬಯಸ್ತೀನಿ. ಒಬ್ಬರು ವಿಜಯಪುರದಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ, ಮತ್ತೊಬ್ಬರು ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಮಾತನಾಡ್ತೀರಾ, ಆರ್ ಅಶೋಕ್ ಅವ್ರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತನಾಡ್ತೀರಾ. ಹಾಗಾದರೆ ಮುಂದಿನ ಒಂದು ಪಕ್ಷದ ದೂರದೃಷ್ಟಿ ಏನಿದೆ, ನಿಮ್ಮ ಅಜೆಂಡಾ ಏನು, ಮುಂದಿನ ಪಕ್ಷದ ಭವಿಷ್ಯ ಏನು, ಯಾರೇ ಪಕ್ಷವನ್ನು ಕಾಪಾಡ್ತಾರೆ, ಪಕ್ಷವನ್ನೇ ನಂಬಿ ಇರ್ತಕ್ಕಂಥ, ಪಕ್ಷದ ನೆಲೆಗಟ್ಟಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಒಂದು ಪಾಡೇನು, ಅವ್ರು ಏನಾಗಬೇಕು? 2006ರ ಒಂದು ಇತಿಹಾಸವನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿ ತನಕ ನೀವು ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕದ ಮಹಾಜನತೆ ಎಷ್ಟು ಬಾರಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ನೀವು ಏನೆಲ್ಲ ಮಾಡಿದ್ದೀರಾ? ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ 2 ಜನ 3 ಜನ 4 ಜನ ಮುಖ್ಯಮಂತ್ರಿಗಳು 4 ವರ್ಷದ ಅವಧಿಯಲ್ಲಿ. ಪಕ್ಷದ ಸೈದ್ಧಾಂತಿಕ ಹಿನ್ನೆಲೆ ಏನು? ಯಾತಕ್ಕೋಸ್ಕರ ಪಕ್ಷವನ್ನು ಕಟ್ಟಿದರು? ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ತನಕ ನ್ಯಾಯ ಸಿಗಬೇಕು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಾಗಿರ್ಬೋದು, ಅವರ ವೈಯಕ್ತಿಕ ಬದುಕಿನ ವಿಚಾರದಲ್ಲಾಗಿರ್ಬೋದು. ಇವತ್ತಿಂಥ ಒಂದು ಪಕ್ಷವನ್ನು ನೀವು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಸಹ್ಯ ಹೊಡಿಸುತ್ತೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ತನ್ನೆಲ್ಲ ಬಾಗಿಲುಗಳನ್ನು ಮುಚ್ಚಿಕೊಂಡಿದೆ. ಮನೆಯೊಂದು 3 ಬಾಗಿಲು ಅಂತಾಗಿದೆ ನಿಮ್ಮದು ಕತೆ. ಕೇಂದ್ರದ BJP ನಾಯಕರು ನಾವು ಈ ಭಾರತವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ, ಕಾಂಗ್ರೆಸ್ ಮುಕ್ತವನ್ನು ಎಲ್ಲಿ ಮಾಡಲಿಕ್ಕಾಗುತ್ತೆ? ಹೇಗೆ ಸಾಧ್ಯ? ನೀವು ಈ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಹೋದರೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯನ್ನು ಕಾಪಾಡ್ತಕ್ಕಂಥವ್ರು ಯಾರು? ಇವತ್ತು ಸಂಘ ಪರಿವಾರದಿಂದ ಬಂದಂಥವನಾಗಿರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಸೈದ್ಧಾಂತಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡಿದ್ರು ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಒಬ್ಬ ಗೋ ಸಾಗಾಣಿಕೆ ಮಾಡ್ತಾ ಇರ್ಬೋದು, ಭಾರತ ವಿರೋಧಿ ಚಟುವಟಿಕೆ ನಡೆಸ್ತಾ ಇರ್ಬೋದು. ಅಂಥವನ್ನ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಅವಕಾಶ ಇಲ್ಲ. ಆ ಒಂದು ಸ್ಥಿತಿ ಈ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಮಾತನಾಡಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಒಂದು FIR ಹಾಕ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇವತ್ತೊಬ್ಬ ಕಾಂಗ್ರೆಸ್ MLA ಇದ್ದಾನೆ ಅಂದರೆ ಅವನ ಕ್ಷೇತ್ರದಲ್ಲಿ ದನಕರುಗಳು ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂದರೆ ಅಲ್ಲಿ ಹೋಗಿ ಒಬ್ಬ RSS ಕಾರ್ಯಕರ್ತ ಆಗಿರ್ಬೋದು, ಒಬ್ಬ ಬಜರಂಗದಳ ಕಾರ್ಯಕರ್ತ ಆಗಿರ್ಬೋದು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವ್ರು ಯಾರೂ ಕೂಡ ಇವತ್ತು ಅಲ್ಲೋ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆತ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕನಾಗಿರ್ತಾನೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾನೆ. ಹೋದಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಕೇಸ್ ಹಾಕ್ಸ್ಕೋತಾನೆ, FIR ಮಾಡಿಸ್ಕೋತಾನೆ, ಜೈಲಿಗೆ ಹೋಗ್ತಾನೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಯಡಿಯೂರಪ್ಪನವರೇ, ನಿಮ್ಮನ್ನೇ ನಾನು ಕೇಳ್ತಾ ಇರೋದು. ಹೀಗಾದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರ ಭವಿಷ್ಯ ಏನು? ಇದರಿಂದ ಪಕ್ಷದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? 2028ರ ಒಂದು ಚುನಾವಣೆಯ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ನೀವು JDSನ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಬರೆದಿಟ್ಕೊಳ್ಳಿ, ಠೇವಣಿ ಕೂಡ ಸಿಗೋದಿಲ್ಲ ನಿಮಗೆ.
ಡೆಪಾಸಿಟ್ ಕೂಡ ಸಿಗೋದಿಲ್ಲ. 2028ರ ಚುನಾವಣೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೇಲುಗೈ ಆಗುತ್ತೆ. ಕಾರಣ ಎಷ್ಟೇ, ನಿಮ್ಮ ಸ್ವಾರ್ಥ ರಾಜಕಾರಣದ ಒಂದು ಉದ್ದೇಶ. ಆ ಒಂದು ಕಾರಣಕ್ಕಾಗಿಯೇ ಇವತ್ತು ಕರ್ನಾಟಕದಲ್ಲಿ 138 ಜನ ಕಾಂಗ್ರೆಸ್ ಶಾಸಕರು ಗೆದ್ದು ವಿಧಾನಸಭೆಗೆ ಹೋಗಿರ್ತಕ್ಕಂಥದ್ದು. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಮರ್ಥವಾಗಿ ಅದನ್ನು ನಿಭಾಯಿಸ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ ಇಲ್ಲ ನಿಮ್ಮ ಪಕ್ಷದಲ್ಲಿ. ಇವತ್ತು ಗಟ್ಟಿಯಾಗಿ ದನಿ ಎತ್ತಕ್ಕಂಥ, ಕ್ವಶನ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲ. ಬೀದಿಲಿ ನಿಂತ್ಕೊಂಡು ಹಲ್ಲು ಬಿಡ್ತೀರಾ ಮಾಧ್ಯಮದ ಮುಂದೆ. ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತೇನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನಿದೆ, ಇದಕ್ಕೆ ಕಡಿವಾಣ ಹಾಕ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಪಕ್ಷಕ್ಕಾಗಿ ದುಡಿದಂಥವರು ಲಕ್ಷಾಂತರ ಜನ ಕಾರ್ಯಕರ್ತರು ಎಲೆಮರೆಕಾಯಿಯಾಗಿ ಹೋಗಿದ್ದಾರೆ. PB ಶಿವಪ್ಪನವರು, ಅಸಹ್ಯ ಆಗಲ್ವ ನಿಮ್ಗಳಿಗೆ? ನಿಜಕ್ಕೂ ಬೇಸರ ಆಗುತ್ತೆ ಯಡಿಯೂರಪ್ಪನವರೇ. 3 ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾವಿ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಒಂದು ಸ್ಥಾನವನ್ನು ಗೆಲ್ಲಿಸಿಕೊಳ್ಳೋಕ್ಕಾಗೋದಿಲ್ಲ ನಿಮಗೆ. ನಾಚಿಕೆ ಆಗಲ್ವಾ? ಪಕ್ಷದ ಕಾರ್ಯಕರ್ತರು ಅಲ್ಲಿ ಚನ್ನಪಟ್ಟಣದಲ್ಲಿ ಕೇಕೆ ಹಾಕ್ತಿದ್ದಾರೆ. ಮುಸ್ಲಿಂ ಯುವಕರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ನನಗೆ ನಾಚಿಕೆ ಆಯಿತು ನೋಡಿ. ನಾನು ಮುಸ್ಲಿಂ ಯುವಕರನ್ನು ದೂರಲಿಕ್ಕೆ ಹೋಗೋದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಸರಿಪಡಿಸ್ಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ನಿಜವಾಗ್ಲೂ ಕಳ್ಕೋಬೇಕಾಗುತ್ತೆ ಯಡಿಯೂರಪ್ಪನವರೇ. ಹಾಗೆ ನಾನು ಈಶ್ವರಪ್ಪನವರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ನಾನು ಆ ಬ್ರಿಗೇಡ್ ಕಟ್ತೀನಿ, ನಾನು ಈ ಬ್ರಿಗೇಡ್ ಕಟ್ತೀನಿ. ಯಾವ ಬ್ರಿಗೇಡು ಇಲ್ಲ. ಇರ್ತಕ್ಕಂಥ ಪಕ್ಷವನ್ನು ಉಳಿಸಿ, ನಿಮ್ಮ ಕುಟುಂಬ ರಾಜಕಾರಣವನ್ನು ಬದಿಗಿಡಿ. ಯಾವ ಬ್ರಿಗೇಡ್ಗೂ ಜನ ಬೆಲೆ ಕೊಡೋದಿಲ್ಲ. ಕರ್ನಾಟಕದ ಜನರಿಗೆ ರಾಜಕೀಯ ಅಂದರೆ ಅಸಹ್ಯ, ಅವರಿಗೆ ಬೇಸರ ಆಗಿದೆ. ರಾಜಕಾರಣಿಗಳು ಅಂದರೆ ಅಸಹ್ಯ ಆಗುತ್ತೆ. ಆ ಹಂತಕ್ಕೆ ಹೋಗಿದ್ದೀರಾ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಕೈ ಬೆರಳು ತೋರಿಸಿ ಮಾತನಾಡೋದಕ್ಕೆ ನಮ್ಮೆಲ್ಲ ಯೋಗ್ಯತೆ ಇರಬೇಕು. ನಾನು ಸರಿಯಾಗಿರಬೇಕು, ಆಮೇಲೆ ಅವನಿಗೆ ಮಾತಾಡ್ಬೋದು. ನಾನೇ ಸರಿಯಾಗಿಲ್ಲ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರು ಇರ್ತಕ್ಕಂಥ ಒಂದು ವಾಸ್ತವಾಂಶವನ್ನು ನಾನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.